ಧಾರವಾಡದಲ್ಲಿ ಕಸಾಯಿಖಾನೆ ಮೇಲೆ ಬಜರಂಗ ದಳದ ದಾಳಿ ವೇಳೆ ಅವಘಡ ನಡೆದಿದೆ. ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ಬಿಗಿದ ಒಂದು ಕಸು ಏನು ಗಂಭೀರ ಗಾಯ ಆಗಿದೆ. ಈ ವಿಚಾರದಲ್ಲಿ ಧಾರವಾಡದ ಕಸಾಯಿಖಾನೆ ಮೇಲೆ ಬಜರಂಗ ದಳದವರು ದಾಳಿ ಮಾಡೋಕ್ಕೆ ಹೋಗಿದ್ರು. ಈ ವೇಳೆ ಒಂದು ಅವಘಡ ಏನಂದರೆ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ಜಿಗಿದಂತಹ ಹಸು ಗಂಭೀರ ಗಾಯ ಆಗಿದೆ ಅಂತ ಅವರು. ಧಾರವಾಡ ಶಿವಾಜಿ ವೃತ್ತದ ಕಸಾಯಿಖಾನೆಯ ಬಳಿ ಸೋಮವಾರ ತಡರಾತ್ರಿ ನಿನ್ನೆ ಘಟನೆ ನಡೆದಿದೆ. ಧಾರವಾಡ ಹುಬ್ಬಳ್ಳಿ ಉಪನಗರ ಠಾಣೆ ಇನ್ಸ್ಪೆಕ್ಟರ್ ಪ್ರಭು ಗಂಗೇನಹಳ್ಳಿ ಏನಿದ್ದಾರೆ ಅವರು ಗಾಯಗೊಂಡಿದ್ದಾರೆ. ಚಿಕಿತ್ಸೆಗಾಗಿ ಜಿಲ್ಲಾ ಸಿವಿಲ್ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಿದ್ದಾರೆ. ಪ್ರತಿಭಟನೆ ಚಿತ್ರಣದ ಒಂದು ಮಾಡ್ತಾ ಇದ್ರಲ್ಲ ಆ ಕ್ಯಾಮ್ರಾಮ್ಯಾನ್ ಗುರುಗೂ ಕೂಡ ಗಾಯ ಆಗಿದೆ ಅಂತೆ. ಕಸಾಯಿಖಾನೆ ಬಳಿ ಗೋವು ಸಾಗಾಣಿಕೆ ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇದ್ರು. ಏಕಕಾಲಕ್ಕೆ ಈ ರೀತಿಯಾಗಿದೆ. ಹಸು ಇನ್ಸ್ಪೆಕ್ಟರ್ ಮೇಲೆ ಜಿಗಿದಿದೆ. ಆಗ ಈ ಒಂದು ಅವಾಂತರ ಸೃಷ್ಟಿಯಾಗಿದೆ. ಸ್ಥಳದಲ್ಲಿ ಕೆಲ ಕಾಲ ಆತಂಕದ ವಾತಾವರಣ ಕೂಡ ಇತ್ತು. ಸದ್ಯ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆಸ್ಪತ್ರೆಗೆ ಬಿಳಿ ಧಾರವಾಡ ಕಮಿಷನರ್, ಡಿಸಿಪಿ ಧಾರವಾಡ, ಎಸಿಪಿ ಎಲ್ಲರೂ ಭೇಟಿ ನೀಡಿ ಅವರನ್ನು ವಿಚಾರಿಸಿದ್ದಾರೆ. ಗಾಯಗೊಂಡಿರುವಂತಹ ಸಿಬ್ಬಂದಿಗಳ ಆರೋಗ್ಯ ಕ್ಷೇಮವನ್ನೆಲ್ಲನೂ ಕೂಡ ವಿಚಾರಣೆ ಮಾಡಿದ್ದಾರೆ. ಏನಾಯ್ತು ಅಂತ ಘಟನೆ ಬಗ್ಗೆ ಕೂಡ ತಿಳ್ಕೊಂಡಿದ್ದಾರೆ. ಧಾರವಾಡದಲ್ಲಿ ಈ ರೀತಿಯಾದಂತಹ ಘಟನೆ ಆಗಿದೆ, ಅದು ಕೂಡ ಪ್ರತಿಭಟನೆ ಮಾಡಬೇಕಾದ್ರೆ ಬಜರಂಗ ದಳದವರು ಇಂತಹ ಒಂದು ಕಸಾಯಿಖಾನೆಗಳೇನಿರುತ್ತೆ ಅಲ್ಲಿ ಗೋವುಗಳನ್ನು ಬೇರೆ ಕಡೆಯಿಂದ ತಂದು ಅದನ್ನು ಮಾರುವಂತಹ ಅಥವಾ ಅದರ ಒಂದು ಮಾಂಸವನ್ನು ಮಾರುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಇಂತಹ ಒಂದು ಘಟನೆಗಳನ್ನು ಅನೇಕ ಬಾರಿ ತಡೆಯುವಂಥ ಕೆಲಸ ಮಾಡಿದ್ದಾರೆ. ಪೊಲೀಸರಿಗೆ ಕೂಡ ತಿಳಿಸುವಂಥ ಕೆಲಸ ಮಾಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲೊಂದು ಘಟನೆ ಆಗಿತ್ತು. ಬಜರಂಗ ದಳದವರು ಹೋಗಿ ದಾಳಿ ಮಾಡ್ತಾ ಇದ್ರು. ಆ ವೇಳೆ ಏನಾಗುತ್ತೆ ಅಂದರೆ ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ರು ಇರ್ತಾರೆ. ಅವ್ರ ಮೇಲೆ ಅಲ್ಲಿನ ಹಸು ಗಾಬರಿಗೊಂಡಿರುತ್ತೆ. ಇಷ್ಟು ದೊಡ್ಡ ಮಟ್ಟದ ಜನಸಂಖ್ಯೆ ಸೇರಿದಾಗ ಕೂಗ್ತಾ ಇರ್ತಾರೆ, ಗಲಾಟೆ ಮಾಡ್ತಾ ಇರ್ತಾರೆ. ಆ ಹಸು ಗಾಬರಿಗೊಂಡು ಜಿಗಿದಿದೆ ಇನ್ಸ್ಪೆಕ್ಟರ್ ಮೇಲೆ. ಆಗ ಈ ಘಟನೆ ಆಗಿದೆ. ಧಾರವಾಡದ ಶಿವಾಜಿ ವೃತ್ತ ಏನಿದೆ ಅಲ್ಲಿ ಕಸಾಯಿಖಾನೆ ಒಂದಿದೆ, ಅದ್ರ ಬಳಿ ಆಗಿರೋದು ಸೋಮವಾರ ನಿನ್ನೆ ಆಗಿರುವಂಥ ಘಟನೆ ಇದು. ಅಲ್ಲಿ ಇನ್ಸ್ಪೆಕ್ಟರ್ ಏನಿದ್ದಾರೆ, ಹುಬ್ಬಳ್ಳಿ ಧಾರವಾಡದ ಉಪಠಾಣೆ ಇನ್ಸ್ಪೆಕ್ಟರ್ ಆಗಿರುವಂಥ ಪ್ರಭು ಗಂಗೇನಹಳ್ಳಿ ಏನಿದ್ದಾರೆ ಅವ್ರಿಗೆ ಗಾಯ ಆಗಿದೆ. ಅವ್ರ ಜೊತೆಗೆ ಇನ್ನು ಬೇರೆಯವ್ರ ಸಿಬ್ಬಂದಿ ಕೂಡ ಇದ್ದರು, ಅವ್ರಿಗೂ ಕೂಡ ಗಾಯ ಆಗಿದೆ. ಸದ್ಯಕ್ಕೆ ಈಗ ಅವರನ್ನು ಆಸ್ಪತ್ರೆಯಲ್ಲಿ ಸೇರಿಸಿದ್ದಾರೆ, ಚಿಕಿತ್ಸೆ ಪಡಿತಾ ಇದ್ದಾರೆ. ಜಿಲ್ಲಾ ಸಿವಿಲ್ ಆಸ್ಪತ್ರೆಗೆ ದಾಖಲು ಮಾಡಿರುವಂಥದ್ದು. ಇನ್ನು ಪ್ರತಿಭಟನೆ ಚಿತ್ರೀಕರಣ ಮಾಡ್ತಾ ಇರ್ತಾರಲ್ಲ ಕ್ಯಾಮ್ರಾಮ್ಯಾನ್ ಗುರು, ಅವರು ಕೂಡ ಗಾಯಗೊಂಡಿದ್ದಾರೆ ಅಂತ ಅವ್ರನ್ನೆಲ್ಲ ಬಂದು ಅಧಿಕಾರಿಗಳು ಬಂದು ವಿಚಾರಿಸಿದ್ದಾರೆ. BP ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.